ಸ್ನೇಹಿತರೆ, ನಾವು ಸಣ್ಣ ಆಗಬೇಕು ಅಂತ ಇರುವಾಗ, ನಾವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ, ಬಾಡಿ ಸಣ್ಣ ಆಗಬೇಕು ಅಂತ ಇದ್ರೆ, ನಾವು ನಾನ್ ವೆಜ್ಜಲ್ಲಿ ಈ ಫಾರಂ ಕೋಳಿನ ತಿಂದರೆ ದಪ್ಪ ಆಗೇ ಇರ್ತೀವಿ. ಯಾಕೆ ಅಂತಂದರೆ, ಆ ಕೋಳಿ ದಪ್ಪ ಆಗಲಿ ಅಂತ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟಿರ್ತಾರೆ ಅದಕ್ಕೆ. ಸೊ 2 ತಿಂಗಳಲ್ಲಿ ಬೆಳೆಯೋದು 1 ತಿಂಗಳಿಗೆ ಬೆಳ್ಕೊಳ್ಳಿ, ಜಾಸ್ತಿ ಮೊಟ್ಟೆ ಇಡಲಿ ಅಂತ ಈಸ್ಟ್ರೋಜನ್ ಎಲ್ಲ ಕೊಟ್ಟಿರ್ತಾರೆ. ಅದು ನಾವು ತಿನ್ನುವಾಗ ಹಾರ್ಮೋನ್ಸ್ ನಮ್ಮ ಬಾಡಿಗೆ ಹೋಗಿ ಇನ್ಸ್ಟೆಡ್ ಆಫ್ ಕೋಳಿ ದಪ್ಪ ಆಗುತ್ತೆ ಇಲ್ಲೋ, ಬಟ್ ನಾವಂತೂ ದಪ್ಪ ಆಗ್ಬಿಡ್ತೀವಿ. ಸೊ ಅದ್ರ ಜೊತೆಗೆ ನೋಡಿ, ಇದು ಬಲ್ಕಿ ಯೂಟ್ರಸ್ಸು ಆಗುತ್ತೆ, ಅಂದರೆ ಗರ್ಭಕೋಶದಲ್ಲಿ ದಪ್ಪ ಆಗೋದು, ಆಮೇಲೆ ಫ್ಯಾಟಿ ಲಿವರ್ ಆಗೋದು, ಮತ್ತು ಈಸ್ಟ್ರೋಜನ್ ಡಾಮಿನೆಂಟ್ ಸಿಂಪ್ಟಮ್ಸ್ ಎಲ್ಲ ಬಾಡಿಗೆ ಬರೋಕ್ಕಾಗ್ತವೆ. ಸೈಕಲಾಜಿಕಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಅದಕ್ಕೆ ನೀವು ಸಣ್ಣ ಆಗಬೇಕಂತಿದ್ರೆ ಈ ಎಕ್ಸ್ಟ್ರಾ ಈ ಸಿಂಥೆಟಿಕ್ ಹಾರ್ಮೋನ್ಸ್ ಏನೇನು ಇರ್ತಾವೋ ಹೊರಗಡೆ, ಗ್ರೋತ್ ಹಾರ್ಮೋನ್ಸ್ ಆಗ್ಬೋದು, ಈಸ್ಟ್ರೋಜನ್ ಡಾಮಿನೆಂಟ್ ಇರ್ತಕ್ಕಂಥ ಫುಡ್ಸ್ ಆಗ್ಬೋದು, ಮೈಕ್ರೋಪ್ಲಾಸ್ಟಿಕ್ಸ್ ಆಗ್ಬೋದು, ಅದನ್ನೆಲ್ಲನೂ ಕೂಡ ಕಡಿಮೆ ಮಾಡೋದಕ್ಕೆ ತುಂಬ ಜಾಗರೂಕತೆಯಿಂದ ನಾವು ಅದನ್ನ ಅವಾಯ್ಡ್ ಮಾಡಲೇಬೇಕು. ಎಸ್ಪೆಷಲಿ ಹೋಗೋದು ಈ ಮೊಟ್ಟೆಗಳಲ್ಲಿ ತುಂಬ ಹಾರ್ಮೋನ್ಸ್ ಇದೆ, ಈ ಗ್ರೋತ್ ಹಾರ್ಮೋನ್ ಮತ್ತು ಇದು. ಯಾಕೆಂದರೆ ಹಸುನು ದಪ್ಪ ಆಗಲಿ, ಹಸು ಚೆನ್ನಾಗಿ ಹಾಲು ಕೊಡಲಿ ಅಂತ ಅದಕ್ಕೂ ಕೊಟ್ಟಿರ್ತಾರೆ ಗ್ರೋತ್ ಹಾರ್ಮೋನ್ಸ್ ಇಂಜೆಕ್ಷನ್ಸು. ಅದು ನಮ್ಮ ಬಾಡಿ ಒಳಗಡೆ ಹೋಗುತ್ತೆ. ಮತ್ತು ಅದಕ್ಕೆ ಸ್ಟಿರಾಯ್ಡ್ ಇಂಜೆಕ್ಷನ್ಸು ಕೂಡ ಕೊಟ್ಟಿರ್ತಾರೆ, ಅದು ನಮ್ಮ ಬಾಡಿ ಒಳಗಡೆ ನಮ್ಮ ಬಾಡಿನ ದಪ್ಪ ಮಾಡುತ್ತೆ. ಹಾಗಾಗಿ ಮಿಲ್ಕ್ನ ಅವಾಯ್ಡ್ ಮಾಡ್ಕೊಳ್ಳಿ 100%. ಮತ್ತು ಫಾರಮ್ ಚಿಕನ್ ಅವಾಯ್ಡ್ ಮಾಡಿ, ಮತ್ತು ಫಾರಮ್ ಕೋಳಿ ಮೊಟ್ಟೆನ ಯೂಸ್ ಮಾಡಿ, ಅವಾಯ್ಡ್ ಮಾಡಿ. ಸೊ ಇದನ್ನು ಅವಾಯ್ಡ್ ಮಾಡಿದರೆ ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಒಂದು ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ. ನಿಮಗೆ ಗೊತ್ತಿಲ್ಲದಂಗೆ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಸೊ ಈವನ್ ಮೇಡಮ್ಗೂ ಕೂಡ ಬಾಡಿ ಒಳಗಡೆ ಸ್ಕ್ಯಾನಿಂಗ್ ಮಾಡಿದಾಗ ಕೆಲವು ಗಡ್ಡೆಗಳೆಲ್ಲ ಬಂದಿದೆ. ಗಡ್ಡೆಗಳು ಬರೋದಕ್ಕೆ ಯಾಕೆಂದರೆ ಈಸ್ಟ್ರೋಜನ್ ಹಾರ್ಮೋನ್, ಬಾಡಿ ಈಸ್ಟ್ರೋಜನ್ ಡಾಮಿನೆಂಟ್ ಆಗಿರುತ್ತೆ. ಈಸ್ಟ್ರೋಜನ್ ಈಸ್ ಪ್ರೊಲಿಫರೇಟಿವ್, ಇಟ್ ಆಲ್ವೇಸ್ ಇನ್ಕ್ರೀಸ್, ಅಂಡ್ ಫ್ಯೂಚರಲ್ಲಿ ಕ್ಯಾನ್ಸರ್ಸ್ ಕೂಡ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಫುಡ್ಗಳ ಮೇಲೆ ನೀವು ಅವಾಯ್ಡ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸಣ್ಣ ಆಗ್ತೀರ ಅಂತ ಹೇಳಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು.